ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಅನುಗ್ರಹಿತರಾದವರೇ, ಒಳ್ಳೆಯ ಒಂದು ದೇವರ ಅನುಭವ ಇಂದಿನ ಡೈಲಿ ಬ್ಲೆಸ್ಸಿಂಗ್ ಎಂಬ ಆಧ್ಯಾತ್ಮಿಕ ಸೇವಾ ಕಾರ್ಯದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಎಲ್ಲರೂ ಸಂತೋಷದೊಂದಿಗೆ, ಆರೋಗ್ಯದೊಂದಿಗೆ, ನಿರೀಕ್ಷೆಯೊಂದಿಗೆ ಜೀವನವನ್ನು ಸಾಗಿಸುತ್ತಿದ್ದೀರಾ ಎಂದು ವಿಶ್ವಾಸಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಒಬ್ಬೊಬ್ಬರಿಗೆ ನಾವು ಇದ್ದೇವೆ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ. ನಿಮ್ಮ ಒಬ್ಬೊಬ್ಬರ ನಿಯೋಗಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ಸೇವಾ ಕಾರ್ಯವು ಒಂದು ವಿಶೇಷವಾದ ಒಂದು ಸೇವಾ ಕಾರ್ಯವಾಗಿದೆ. ದೈವ ಸ್ನೇಹದ ಒಂದು ಸೇವಾ ಕಾರ್ಯವಾಗಿದೆ. ದೇವರ ಆಶ್ರಯದ ಜೊತೆ ದೇವರ ಸಂಬಂಧದ ಒಂದು ಸೇವಾ ಕಾರ್ಯವಾಗಿದೆ. ಈಗ ಆಲಿಸುವ ದೇವರ ವಾಕ್ಯದೊಂದಿಗೆ ನಮ್ಮಲ್ಲಿ ಇರುವ ದೇವರ ಆಶ್ರಯವು ಹೆಚ್ಚಾಗಿ ವೃದ್ಧಿಸುವುದು, ದೇವರು ಕೊಡುವ ಕೃಪೆಗಳ ಸಂಖ್ಯೆ ಎಣಿಸಲಾಗದಷ್ಟು ವೃದ್ಧಿಸುವುದು. ವಿಶ್ವಾಸಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಸ್ವಾಮಿ, ನಿಮ್ಮ ಅನಂತ ಕರುಣೆ ನಮ್ಮ ಮೇಲೆ ಉಂಟಾಗಲಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸುರಿಸಿರಿ. ನಾವು ಮಾಡುವ ಒಂದೊಂದು ಕಾರ್ಯದಲ್ಲಿ ನಿಮ್ಮ ಕರುಣೆಯನ್ನು ಪ್ರಕಟಿಸಿರಿ. ಪ್ರಿಯರೇ, ಅನೇಕ ಜನರು ದೇವರ ಕರುಣೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಕರುಣೆಯಾಗಿರಿ ಸ್ವಾಮಿ ಎಂದು. ದೇವರ ಪ್ರೀತಿ, ಕರುಣೆ, ಪರಿಪಾಲನಾ ಶಕ್ತಿ ಎಲ್ಲ ನಿಮಗೆ ಈಗ ಆಲಿಸುವ ದೇವರ ವಾಕ್ಯದೊಂದಿಗೆ ನಿಮಗೆ ಲಭಿಸುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಲ್ಲುವ ಒಂದೊಂದು ವ್ಯಕ್ತಿಯನ್ನು ಇನ್ನೂ ಜೀವಿಸುವ ದೇವರ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ನೇ ವಾಕ್ಯ. ಅದಕ್ಕೆ ಮೋಶೆ ಆ ಜನರಿಗೆ, ಅಂಜಬೇಡಿ, ಸುಮ್ಮನಿರಿ. ಈ ದಿನ ಸರ್ವೇಶ್ವರ ನಿಮ್ಮನ್ನು ಹೇಗೆ ರಕ್ಷಿಸುತ್ತಾರೆಂದು ನೋಡಿ. ಈ ದಿನ ನೀವು ನೋಡುವ ಈಜಿಪ್ಟಿನವರನ್ನು ಇನ್ನೆಂದಿಗೂ ನೋಡುವುದಿಲ್ಲ. ಪ್ರಿಯರೇ, ಮೋಶೆಯು ಜನರಿಗೆ ಹೇಳಿದ್ದ ಒಂದು ಮಾತು, ಅಂಜಬೇಡಿ, ಸುಮ್ಮನಿರಿ. ಈ ದಿನ ಸರ್ವೇಶ್ವರ ನಿಮ್ಮನ್ನು ಹೇಗೆ ರಕ್ಷಿಸುತ್ತಾರೆಂದು ನೋಡಿ ಎಂದು. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ದೇವರ ವಾಕ್ಯವನ್ನು ಆಲಿಸುವ ಇಂದು, ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಸ್ವೀಕರಿಸುವ ಇಂದು ದೇವರ ರಕ್ಷಣಾ ಕಾರ್ಯವನ್ನು ನಾವು ಕಾಣಲು ಸಾಧ್ಯವಾಗುತ್ತದೆ. ಪ್ರಿಯರೇ, ನಾವು ಒಂದೊಂದು ದೇವರ ವಾಕ್ಯವನ್ನು ಆಲಿಸುವಾಗ, ಪ್ರಾರ್ಥಿಸುವಾಗ ಪೈಶಾಚಿಕ ಶಕ್ತಿಗಳಿಗೆ ನಮ್ಮ ಜೀವನದಲ್ಲಿ ಸ್ಥಾನಮಾನ ಇರುವುದಿಲ್ಲ ಎಂದು ಘೋಷಿಸುತ್ತೇವೆ. ಬದಲಾಗಿ ದೇವರ ವಾಕ್ಯವನ್ನು ಆಲಿಸುವ ನಮಗೆ ರಕ್ಷಣೆ ಉಂಟಾಗುತ್ತದೆ. ನಮ್ಮ ಜೀವನದಲ್ಲಿ ಬೆಟ್ಟದ ತರ ಇರುವ ಸಮಸ್ಯೆಗಳು, ಪರಿಸ್ಥಿತಿಗಳು ಮಂಜು ತರ ಕರಗಿ ಹೋಗುತ್ತದೆ. ಅದಾಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಈ ದಿನ ನೀವು ನೋಡುವ ಈಜಿಪ್ಟಿನವರನ್ನು ಇನ್ನೆಂದಿಗೂ ನೋಡುವುದಿಲ್ಲ ಎಂದು ದೇವರು ಮಾಡುವ ರಕ್ಷಣಾ ಕಾರ್ಯವನ್ನು ನಾವು ಕಾಣಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ದೇವರ ರಕ್ಷಣಾ ಕಾರ್ಯವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಈ ದೇವರ ವಾಕ್ಯಗಳೊಂದಿಗೆ ಹೀಗೆ ಆಲಿಸುವಾಗ ಒಂದು ಕಾರ್ಯವನ್ನು ಯೋಚಿಸಲೇ ದೇವರ ಅದ್ಭುತ ಕಾಣಲು ನಿಮಗಾಗಿ ನಾವು ಪ್ರಾರ್ಥಿಸುತ್ತಿರುವುದು. ಪ್ರಿಯರೇ, ಇಂದು ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸಿದ ಒಬ್ಬೊಬ್ಬರ ಮೇಲೆಯೂ ದೇವರ ಆಶೀರ್ವಾದ ಉಂಟಾಗಲಿ. ಅನುಗ್ರಹಗಳು, ಕೃಪೆಗಳ ಸುರಿಮಳೆ ಸುರಿಯಲಿ. ಇಂದು ನಿಮ್ಮ ಜೀವನದಲ್ಲಿ ಸಂಬಂಧಿಸಿರುವ ಎಲ್ಲ ಕಾರ್ಯದಲ್ಲಿ ದೇವರ ರಕ್ಷಣೆಯನ್ನು ಕಾಣುವಂತಾಗಲಿ. ನಾವು ಸ್ವೀಕರಿಸಿ ಹೇಳುವ, ಪ್ರಿಯರೇ, ನಾನು ಭಯಪಡುವುದಿಲ್ಲ, ದೇವರಲ್ಲಿ ನಾನು ದೃಢವಾಗಿ ನಿಲ್ಲುತ್ತೇನೆ. ಹಲ್ಲೆಲೂಯಾ. ಪ್ರಿಯರೇ, ಅತಿಯಾದ ನಂಬಿಕೆಯೊಂದಿಗೆ, ಅತಿಯಾದ ವಿಶ್ವಾಸದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ. ಆಮೆನ್.